ಸ್ಯಾಟಲೈಟ್ ಬಸ್ ಸ್ಟಾಪ್ ಹಾಗೇನೆ ಬೆಂಗಳೂರಿನ ಮೆಜೆಸ್ಟಿಕ್ನ BMTC ಬಸ್ ಸ್ಟ್ಯಾಂಡ್ ಈ ಜಾಗದಲ್ಲಿ ಚಿತ್ರಣ ಹೇಗಿದೆ ಅದರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ರಿಪೋರ್ಟರ್ಸ್ ಇದ್ದಾರೆ ಲೈವ್ ನಲ್ಲಿ. ಹುಬ್ಬಳ್ಳಿಗೆ ಹೋಗೋಣ. ಹುಬ್ಬಳ್ಳಿಲಿ ಹೇಗಿದೆ ಸಿಚುವೇಶನ್ ಅಂತ ಗುರುರಾಜ್ ಹೂಗಾರಿದ್ದಾರೆ. ಗುರುರಾಜ್, ಹುಬ್ಬಳ್ಳಿಯಲ್ಲಿ ಹೇಗಿದೆ? ಯಾಕಂದ್ರೆ ಬಂದ್ನ ಎಫೆಕ್ಟ್ ಏನಿದೆ, ಹುಬ್ಬಳ್ಳಿ ಜನಕ್ಕೆ ಯಾವ ತರ ತಟ್ಟಿದೆ? ಕೆಲವರಿಗೆ ಮಾಹಿತಿ ಇತ್ತು ಇವತ್ತು ಬಂದಿದೆ, ಬಸ್ಗಳು ಬರೋದಿಲ್ಲ ಅಂತ. ಬಟ್ ಕೆಲವರು ನಮಗೆ ಮಾಹಿತಿನೇ ಇಲ್ಲ, ಬಂದ್ಬಿಟ್ಟಿದೀವಿ, ಫ್ರೀ ಬಸ್ ಬೇರೆ ಇರುತ್ತೆ ಅಂತ ದುಡ್ಡು ತಂದಿಲ್ಲ ಅಂತಿದ್ದಾರೆ. ಸೊ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹೇಗಿದೆ ಸಿಚುವೇಶನ್? ಶ್ವೇತಾ, ಏನಂತ ಹೇಳಿದ್ರೆ ಹುಬ್ಬಳ್ಳಿ ಧಾರವಾಡ ಜನರಿಗೆ ಬಂದ್ನ ಬಿಸಿ ಬಹಳ ಜೋರಾಗಿ ತಟ್ಟಿದೆ. ವಿಶೇಷವಾಗಿ ಅವಳಿ ನಗರದ ಮಧ್ಯೆ ಸಂಚರಿಸುವಂತ ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಸ್ತಬ್ಧಗೊಂಡಿದೆ. ಬಹುತೇಕ ಒಂದೇ ಒಂದು ಬಸ್ ಕೂಡ ಇದುವರೆಗೂ ರಸ್ತೆಗಿಳಿದಿಲ್ಲ. ಹುಬ್ಬಳ್ಳಿ ಧಾರವಾಡ ಮಧ್ಯೆ ಸಂಚಾರಕ್ಕಿರುವಂತಹ BRTS ಬಸ್ಗಳಷ್ಟೇ ಅಲ್ಲ, ನಗರ ಸಾರಿಗೆ ಬಸ್ಗಳು ಕೂಡ ಅಂದ್ರೆ ರಸ್ತೆಗಿಳಿದಿಲ್ಲ. ಇದರಿಂದಾಗಿ ನಗರದಲ್ಲಿ ಪ್ರಯಾಣಿಸುವಂತವರು, ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಕೈಗಾರಿಕೆಗಳಿಗೆ ಕೆಲಸಕ್ಕೆ ಹೋಗುವಂತವರು, ಕಚೇರಿ ಕೆಲಸಕ್ಕೆ ಹೋಗುವಂತವರು, ವಿಶೇಷವಾಗಿ ವಿದ್ಯಾರ್ಥಿ ಸಮುದಾಯ ಏನ್ ಬೆಳಗಿನ ಸಮಯ ಕಾಲೇಜ್ಗಳಿಗೆ ಶಾಲೆಗಳಿಗೆ ಹೋಗುವಂತ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಾಕಷ್ಟು ಪರದಾಡ್ತಾ ಇದ್ರು. ಬೇಂದ್ರೆ ಬಸ್ಸು, ಖಾಸಗಿ ವಾಹನಗಳಿಗೆ ಜೋತು ಬಿದ್ದು ಪ್ರಯಾಣಿಸ್ತಿದ್ರು. ಇನ್ನು ಕೆಲವರು ನಡ್ಕೊಂಡೇ ಪ್ರಯಾಣ ಮಾಡುವಂತಹ ದೃಶ್ಯಗಳನ್ನು ನಾವು ಬೆಳಗಿಂದಲ್ಲಿ ನೋಡ್ತಾ ಇದೀವಿ. ಅದೇ ರೀತಿ ವಾತಾವರಣ ಬೇರೆ ಬೇರೆ ಊರುಗಳಿಗೆ ಹೋಗುವಂತ ಪ್ರಯಾಣಿಕರಲ್ಲೂ ಕೂಡ ಹೊಸ ಬಸ್ ನಿಲ್ದಾಣದಲ್ಲಿ ನಮ್ಗೆ ಕಂಡು ಬಂತು. ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಸಾಕಷ್ಟು ಜನ ಬಸ್ಗಳಿಗೆ ಕಾದ್ರು. ಆದ್ರೆ ಒಂದೇ ಒಂದು ಬಸ್ ನಿಲ್ದಾಣಕ್ಕೆ ಬಂದಿರಲಿಲ್ಲ. ಆದ್ರೆ 12 ಗಂಟೆ ನಂತರ ಸಾರಿಗೆ ಅಧಿಕಾರಿಗಳು ಒಂದೊಂದೇ ಬಸ್ಗಳನ್ನ ಬಿಡ್ಲಿಕ್ಕೆ ಆರಂಭಿಸಿದ್ದಾರೆ. ಆದ್ರೆ ಈಗ ಪ್ರಯಾಣಿಕರಿಲ್ಲ. ಬಹುತೇಕ ಈಗ ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದಲ್ಲಿ ಇದ್ದೇವೆ. ಬೆರಳೆಣಿಕೆಯಷ್ಟು ಪ್ರಯಾಣಿಕರಿದ್ದಾರೆ. ಬಸ್ಗಳನ್ನು ತಂದು ನಿಲ್ಲಿಸಲಾಗಿದೆ. ಅಷ್ಟೇ ಅಲ್ಲ, ಖಾಸಗಿ ವಾಹನಗಳನ್ನು ಕೂಡ ತಂದು ನಿಲ್ಲಿಸಲಾಗಿದೆ. ಇಲ್ಲಿ ದೃಶ್ಯಗಳನ್ನು ತೋರಿಸ್ತೇನೆ. ಇಲ್ಲಿ ನೋಡಬಹುದು, ಈಗಾಗಲೇ ಟ್ರ್ಯಾಕ್ಸ್ ಆಗಿರ್ಬೋದು, ಟೆಂಪೋಗಳಾಗಿರ್ಬೋದು ಬಸ್ ನಿಲ್ದಾಣದಲ್ಲಿ ಬಂದು ನಿಂತಿದೆ. ಆದ್ರೆ ಪ್ರಯಾಣಿಕರಿಲ್ಲ. ಅಂದ್ರೆ ಪ್ರಯಾಣಿಕರಿಗೆ ಹೋಗಬೇಕಾದಂತಹ ರೂಟ್ಗಳಿಗೆ ಬೆಳಗ್ಗೆಯಿಂದಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬೇರೆ ಬೇರೆ ಊರುಗಳಿಗೆ ಬಂದಂತವರು ವಾಹನಗಳು ಸಿಗದೇ ಪರದಾಡ್ತಾ ಇದ್ರು. ಆದ್ರೆ ಅಂತಿಮವಾಗಿ ಈಗ ಸಾರಿಗೆ ಅಧಿಕಾರಿಗಳು ಮಧ್ಯಾಹ್ನದ ನಂತರ ಒಂದಿಷ್ಟು ಖಾಸಗಿ ವಾಹನಗಳನ್ನ ಜೊತೆಗೆ ಸಾರಿಗೆ ಬಸ್ಗಳನ್ನ ಬಸ್ ನಿಲ್ದಾಣಕ್ಕೆ ತಂದು ನಿಲ್ಲಿಸಿದ್ದಾರೆ. ಆದ್ರೆ ಇವರಿಗೆ ಹೋಗ್ಲಿಕ್ಕೆ ಇಲ್ಲಿ ಪ್ರಯಾಣಿಕರಿಲ್ಲ. ಈ ಬದಿಯಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ. ಇರುವಂತ ಬೆರಳೆಣಿಕೆಯಷ್ಟು ಪ್ರಯಾಣಿಕರೇನಿದ್ದಾರೆ ಅವರಿಗೆ ಯಾವ ರೂಟಿಗೆ ಹೋಗಬೇಕಾಗಿತ್ತು ಆ ರೂಟಲ್ಲಿ ಬಸ್ಗಳಿಲ್ಲ. ಬೆಳಗಾವಿ ಮತ್ತು ಗದಗ ಹೋಗ್ಲಿಕ್ಕೆ ಬೆಳಗ್ಗೆ 8 ಬಸ್ಗಳನ್ನ ಸಾರಿಗೆ ಇಲಾಖೆ ವ್ಯವಸ್ಥೆ ಮಾಡಿಕೊಟ್ಟಿತ್ತು. ಅದಾದ ನಂತರ ಯಾವಾಗ ಈ ಮುಷ್ಕರದ ಬಿಸಿ ಜೋರಾಗಿ ತಡ್ತಾ ಇತ್ತು, ಪ್ರಯಾಣಿಕರು ಕೂಡ ಬಸ್ ನಿಲ್ದಾಣಕ್ಕೆ ಬರುವಂತ ಸಂಖ್ಯೆ ಕಡಿಮೆ ಆಯಿತು. ಆ ಬಂದಂತ ಪ್ರಯಾಣಿಕರ ಹಚ್ಚಿ ಕಳಿಸಲಿಕ್ಕೆ ಕೂಡ ಈಗ ಇಲ್ಲಿ ಬಸ್ಗಳಂತ ನಿಲ್ಲಿಸಲಾಗಿದೆ. ಆದ್ರೆ ಇಲ್ಲಿ ಪ್ರಯಾಣಿಕರಿಲ್ಲ. ಆದ್ರೆ ಹುಬ್ಬಳ್ಳಿ ಮತ್ತು ಧಾರವಾಡ ಮಧ್ಯೆ ಬಹಳ ಗಂಭೀರ ಸ್ವರೂಪದ ಅಂತಂದ್ರೆ ಜನ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಈಗಲೂ ಕೂಡ ಜನ ಖಾಸಗಿ ವಾಹನಗಳು ಬೇಂದ್ರೆ ಸಾರಿಗೆಯಲ್ಲಿ ಜೋತ್ ಬಿದ್ದು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು ತುಂಬಿ ತುಳುಕ್ತಾ ಇದ್ದಾರೆ. ಮತ್ತೊಂದು ಕಡೆ ಆಟೋಗಳಿಂದ ಕೂಡ ದೊಡ್ಡ ಹೆಚ್ಚಿನ ಮಟ್ಟದ ವಸೂಲಿ ಕೂಡ ನಡೀತಾ ಇದೆ. ಯಾಕಂದ್ರೆ ಅದು ಹತ್ತಿರದ ಸ್ಥಳಗಳಿಗೆ ಕೂಡ 100-200 ರೂಪಾಯಿ ಡಿಮಾಂಡ್ ಮಾಡುವಂತ ವ್ಯವಸ್ಥೆಯನ್ನ ನಾವು ಹೊಸೂರು ಬಸ್ ನಿಲ್ದಾಣ, ಪ್ರಾದೇಶಿಕ ಏನು ಸಾರಿಗೆ ವ್ಯವಸ್ಥೆ ಕಲ್ಪಿಸಿರುವಂತಹ ಬಸ್ ನಿಲ್ದಾಣದಲ್ಲಿ ಕೂಡ ನಾವು ನೋಡ್ತಾ ಇದ್ವಿ. ಅಷ್ಟೇ ಅಲ್ಲ, ಚನ್ನಮರುತ್ತ ಸೇರಿದಂತೆ ಹಾದು ಹೋಗುವಂತ ನಗರ ಸಾರಿಗೆ ಆಗಿರ್ಬೋದು, CBT ಬಸ್ ನಿಲ್ದಾಣದಲ್ಲೂ ಕೂಡ ಪ್ರಯಾಣಿಕರು ದೊಡ್ಡ ಮಟ್ಟದಲ್ಲಿ ಪರದಾಡ್ತಾ ಇದ್ದಾರೆ. ಬೇರೆ ಊರುಗಳಿಗೆ ಬಂದಂತವರು ಬೆಳಗ್ಗೆ ಬಸ್ ನಿಲ್ದಾಣಕ್ಕೆ ಬಂದು ಹೇಳಿದ್ರು, ಇಲ್ಲಿಂದ ಹುಬ್ಬಳ್ಳಿಯಿಂದ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಜಮಾಯಿಸಿದ್ರು. ಆಗ ಬಸ್ ವ್ಯವಸ್ಥೆ ಇರಲಿಲ್ಲ. ಖಾಸಗಿ ವಾಹನಗಳು ಹೆಚ್ಚಿನ ದುಡ್ಡನ್ನು ಕೊಟ್ಟು ಟೆಂಪೋ ಟ್ರ್ಯಾಕ್ಸ್ ಮೂಲಕ ಪ್ರಯಾಣ ಬೆಳೆಸಿದಂತ ದೃಶ್ಯಗಳನ್ನು ನೋಡ್ತಾ ಇದೀವಿ. ಇದೀಗ ಸಾರಿಗೆ ಇಲಾಖೆ ಒಂದಷ್ಟು ಬಸ್ಗಳ ವ್ಯವಸ್ಥೆಯನ್ನ ಕಲ್ಪಿಸಿರುವಂತದ್ದು ಕೂಡ ಕಾಣ್ತಾ ಇದೀವಿ. ಆದ್ರೆ ಪ್ರಯಾಣಿಕರಿಲ್ಲ. ಶ್ವೇತಾ. ಎಸ್ ಗುರುರಾಜ್, ಇನ್ನು ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟಾಪ್ ನಿಂದ ನಟರಾಜ್ ಇದ್ದಾರೆ ಸಂಪರ್ಕದಲ್ಲಿ. ನಟರಾಜ್, ಬೆಳಿಗ್ಗೆ ಬಸ್ಗಳ ಓಡಾಟ ಸ್ವಲ್ಪ ಮಟ್ಟಿಗೆ ಇತ್ತು ಅಂತಾನೆ ಹೇಳಿದ್ರಿ ನೀವು. ಬಟ್ ಈಗ ಪ್ರಯಾಣಿಕರ ಸಂಖ್ಯೆ ಹೇಗಿದೆ? ಬಸ್ಗಳು ಓಡಾಡ್ತಾ ಇದೆಯಾ? ಹೇಗಿದೆ ಸ್ಯಾಟಲೈಟ್ ಬಸ್ ಸ್ಟಾಪ್ ಅಲ್ಲಿ? ಯಶ್ವೇತಾ, ವಿವಿಧ ಬೇಡಿಕೆಗಳನ್ನ ಆಗ್ರಹಿಸಿ ಸಾರಿಗೆ ನೌಕರರು ಇವತ್ತೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಸೊ ಈಗ ಅಂದರೆ ಬೆಳಗ್ಗೆ 5ರಿಂದಲೂ ಕೂಡ ನಾವು ಗಮನಿಸ್ತಾ ಇದ್ವಿ, ಪ್ರತಿದಿನದಂತೆ ಎಲ್ಲ ವಾಹನ ಅಂದರೆ ಎಲ್ಲ ಬಸ್ಗಳು ಕೂಡ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ವು, ಪ್ರಯಾಣಿಕರು ಕೂಡ ಹೋಗ್ತಾ ಇದ್ರು. ಆದರೆ ಸಮಯ ಯಾವ ರೀತಿ ಆಗ್ತಾ ಹೋದಂಗೆ ಎಲ್ಲರೂ ಕೂಡ ಅಂದರೆ ಈ ದೂರದ ಊರಿಗೆ ಯಾರು ಹೋಗ್ತಾರಲ್ಲ, ಈ ಮೈಸೂರು ಆಗಿರ್ಬೋದು, ಕೊಳ್ಳೇಗಾಲ ಆಗಿರ್ಬೋದು, ಅವ್ರು ಎಲ್ಲರೂ ಕೂಡ ಬಸ್ಸನ್ನು ಹೋಗ್ತಾ ಇಲ್ಲ. ಯಾಕಂತಂದರೆ ಪ್ರೈವೇಟ್ ಬಸ್ಗಳನ್ನು ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಈ ಕಡೆ ಕೂಡ ಗಮನಿಸ್ತಾ ಹೋಗುವುದಂದ್ರೆ ಪ್ರಯಾಣಿಕರು ಎಲ್ಲರೂ ಕೂಡ ಬಸ್ ಸ್ಟ್ಯಾಂಡ್ಗಳಲ್ಲಿ ಇಲ್ಲಿ ಕೂತಿರ್ತಕ್ಕಂಥದ್ದು. ಈ ಕಡೆ ಕೂಡ ಲೆಫ್ಟ್ ಎಡಭಾಗದಲ್ಲಿ ಕೂಡ ನೋಡ್ಬೋದು, ಎಲ್ಲಿ ನೋಡಿದ್ರು ಕೂಡ ನಮಗೆ ಪ್ರೈವೇಟ್ ಬಸ್ಗಳೇ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಸೊ ಆ ಕಡೆ ಸರ್ಕಾರಿ ಬಸ್ಗಳು ನಮಗೆ ಕಂಡು ಬರ್ತಾ ಇದ್ದು, ಈ ಕಡೆ ಪ್ರೈವೇಟ್ ಬಸ್ಗಳೇ ನಮಗೆ ಕಂಡು ಬರ್ತಾ ಇದೆ. ಸೊ ಆ ಕಡೆ ಕೂಡ ಪ್ರಯಾಣಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಕುಳಿತಿರ್ತಕ್ಕಂಥದ್ದು ಬೇರೆ ಬೇರೆ ಊರುಗಳಿಗೆ ಅಂದರೆ ಅಂಬಾವಾಡಿ ಆಗಿರ್ಬೋದು, ಬಿಳಿಗಿರಿ ರಂಗನ ಬೆಟ್ಟ, ಬೂಕನಕೆರೆ, ಬೆಳಕವಾಡಿ, ಚಾಮರಾಜನಗರ, ಚನ್ನರಾಯಪಟ್ಟಣ ಈ ರೀತಿಯಾದಂತಹ ಊರುಗಳಿಗೆ ಹೋಗಬೇಕು ಅಂದರೆ ಮಾತ್ರ ಇಲ್ಲಿ
ಸಾರಿಗೆ ಅಂದರೆ ಕರ್ನಾಟಕ ಸಾರಿಗೆ ಬಸ್ಗಳು ಹೋಗ್ತಾ ಇವೆ. ಆದರೆ ಮೈಸೂರು ಮತ್ತು ಕೊಳ್ಳೇಗಾಲ ಭಾಗಕ್ಕೆ ಹೋಗಬೇಕು ಅಂತಂದರೆ ಇಲ್ಲಿ ಪ್ರೈವೇಟ್ ಬಸ್ಗಳನ್ನೇ ಹತ್ತಿ ಹೋಗುವಂಥ ಪರಿಸ್ಥಿತಿ ಇಲ್ಲಿ ಎದುರಾಗ್ತಾ ಇದೆ. ಮತ್ತು ಇಲ್ಲೂ ಕೂಡ ಅಂದರೆ ಪ್ರಯಾಣಿಕರು ಕೂಡ ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಬಸ್ಸಿಗಾಗಿ ವೇಟ್ ಮಾಡ್ಕೊಂಡು ಕೂತಿದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಎಷ್ಟು ಗಂಟೆಯಿಂದ ವೇಟ್ ಮಾಡ್ತಾ ಇದ್ದಾರೆ? ಎಲ್ಲಿ ಹೋಗ್ತಾ ಇದ್ದಾರೆ? 8 ಗಂಟೆ ಹೋಗಾಯ್ತು, ಮೈಸೂರು ಹೋಗಾಯ್ತು, ಹೋಗಿಲ್ಲ. 8 ಗಂಟೆಗೆ ಬಸ್ ಇಲ್ಲ. ಇಂಥ ಸರ್ಕಾರ ಬೇಕಾ ನಮಗೆ? ಯಂಗ್ಸ್ರು ಮಾತ್ರ ಸಪೋರ್ಟ್ ಮಾಡ್ತಾರೆ, ನಮ್ಗೆ ಹೇಗೆ ಸಪೋರ್ಟ್ ಮಾಡಲ್ಲ ಸರ್ಕಾರ? ಅವರು ಏನು ಸಪೋರ್ಟ್ ಮಾಡಲ್ಲ? ನಾವೇನು ಅವರೇ ಓಟ್ ಹಾಕೋರ? ನಾವೇನು ಓಟ್ ಹಾಕಿಲ್ವ ಅವ್ರಿಗೆ? ಈ ಸರ್ಕಾರ ಬೇಕಾ ನಮಗೆ? ಈ ಸರ್ಕಾರಕ್ಕೆ ಇನ್ನೇನು ನಮ್ಗಿಂದೇನು ಏನು ಮಾಡಬೇಕು ಅಂತ ಅವ್ರಿಂದ ಏನು ಬೇಕು? ಅವು ಸರಿ ಆಯಿತು, ಇವಾಗ ಸರ್ಕಾರ ಒಂದು ಇದು ಮಾಡೋರು ನಮಗೆ ಆದೇಶ ಮಾಡೋರು, ಸರಿ ಆಯಿತು, ಅದು ಆದೇಶ ಬರೋಲ್ಲ. ಈ ಕಂಡಕ್ಟರ್ ಡ್ರೈವರ್ಗೆ ಏನು ಮಾಡೋದು? ಅವ್ರು ಕೊಡಲಿ, ಪೇಮೆಂಟ್ ಕೊಡಲಿ. ಇದು ನಮ್ಮ ತಗೊಂತ ಇಲ್ವಾ? ಅದು ಕೊಡ್ಲಿ ಬಿಡಿ ಸಾ. ಶ್ವೇತಾ, ಏನಂತಂದ್ರೆ ಇಲ್ಲಿ ಪ್ರಯಾಣಿಕರು ಕೂಡ ಹೇಳ್ತಾ ಇದ್ರೆ ನಮಗೆ ಯಾವ್ಯಾವ ನಮ್ಮ ಸ್ಥಳಕ್ಕೆ ಹೋಗಬೇಕು ಅಂತಂದ್ರೆ ಬಸ್ಗಳು ನಮಗೆ ದೊರೀತಾ ಇಲ್ಲ. ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ನಾನು ಇದೇ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ದೀನಿ, ನನಗೆ ಬಸ್ ಬರ್ತಾ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಸಾರಿಗೆ ಸಂಸ್ಥೆಯಿಂದ ಅಂದರೆ ಕರ್ನಾಟಕ ಸಾರಿಗೆ ಸಂಸ್ಥೆಯಿಂದ ಬಸ್ಗಳು ಇಲ್ಲಿ ಲಭ್ಯವಾಗ್ತಾ ಇಲ್ಲ. ಪ್ರೈವೇಟ್ ಬಸ್ಗಳು ಬರ್ತಾ ಇದೆ. ಆದರೆ ಪ್ರೈವೇಟ್ ಬಸ್ಗಳು ಕಂಪ್ಲೀಟ್ ಆಗಿ ಅಂದರೆ ಎಲ್ಲ ಸೀಟ್ಗಳು ತುಂಬಿದ ಮೇಲೇನೆ ಇಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಅವರ ಮಾತಾಗಿತ್ತು. ಶ್ವೇತಾ, ಎಸ್ ನಟರಾಜನು, ಮೈಸೂರಿಗೆ ಹೋಗೋಣ. ಮೈಸೂರಿನಲ್ಲಿ ಹೇಗಿದೆ ಬಂದ್ನ ಎಫೆಕ್ಟ್ ಅಂತ ಮಧುಸೂದನ್ ಇದ್ದಾರೆ. ಮಧುಸೂದನ್, ಬೆಳಗ್ಗಿನಿಂದ ಮುಷ್ಕರದ ಬಿಸಿ ಯಾವ ರೀತಿ ತಟ್ಟಿದೆ ಮೈಸೂರಿಗೆ? ಜನ ಏನು ಪರದಾಡಿದ್ರ? ಬಸ್ಗಳ ರಸ್ತೆಗೆ ಇಳಿತಾ? ಶ್ವೇತಾ, ಮೈಸೂರಿಗೆ ಬೆಳಗ್ಗಿನ ಚಿತ್ರಣ ಕೂಡ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಲ್ಲಿ ಚೇಂಜ್ ಆದಂಥದ್ದನ್ನು ನಾವು ಗಮನಿಸಬಹುದು. ಆರಂಭದಲ್ಲಿ KSRTC ಬಸ್ಗಳ ಒಂದಷ್ಟು ಸಂಚಾರವನ್ನ ಮಾಡಿದ್ವು. ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆ 8:30 ಸುಮಾರಿಗಾಗಲೇ ಕೂಡ KSRTC ಎಲ್ಲ ಬಸ್ಸುಗಳು ಖಾಲಿ ಆದವು. ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಕ್ಕೆ ಶುರು ಮಾಡಿದ್ರು. ಅಂತ ಸಂದರ್ಭದಲ್ಲಿ ಅಧಿಕಾರಿಗಳು ಆ KSRTC ಬಸ್ ನಿಲ್ದಾಣಕ್ಕೆ ಪ್ರೈವೇಟ್ ಬಸ್ಗಳನ್ನ ತಂದಿರಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಅದು ಕೇಂದ್ರೀಯ ಬಸ್ ನಿಲ್ದಾಣದ ಚಿತ್ರಣ ಆಗಿತ್ತು. ಈಗ ನಾವು ಇರ್ತಕ್ಕಂಥದ್ದು ನಗರ ಬಸ್ ನಿಲ್ದಾಣದಲ್ಲಿ. ಇಲ್ಲೂ ಕೂಡ ಪ್ರತಿನಿತ್ಯ 550 ಗವರ್ಮೆಂಟ್ ಬಸ್ಗಳು ಸಂಚಾರವನ್ನ ಮಾಡಬೇಕಿತ್ತು. ಬೆಳಗ್ಗೆ ಇಲ್ಲೂ ಕೂಡ ತೊಂದರೆ ಆದಂತ ಸಂದರ್ಭದಲ್ಲಿ ಏಕಾಏಕಿ ಸುಮಾರು 150ಕ್ಕೂ ಹೆಚ್ಚು ಖಾಸಗಿ ಬಸ್ಗಳು ಮತ್ತು ಟೆಂಪೋ ಟ್ರಾವೆಲ್ಗಳೇನಿದ್ವು ಅವುಗಳನ್ನ ಬಸ್ ನಿಲ್ದಾಣಕ್ಕೆ ತಂದು ಇಳಿಸುವಂತ ಕೆಲಸವನ್ನ ಮಾಡಿದ್ರು. ನೀವು ಈಗಲೂ ಗಮನಿಸಬಹುದು, ಈ ಒಂದು ಬಸ್ ನಿಲ್ದಾಣದಲ್ಲಿ KSRTCಯ ಬಸ್ಗಳು ಎಷ್ಟಿವೆ ಅಂದ್ರೆ ಸರ್ಕಾರದ ಬಸ್ಗಳು ಎಷ್ಟಿವೆ ಅದರ ಜೊತೆಗೆ ಖಾಸಗಿ ಬಸ್ಗಳು ಕೂಡ ಅಷ್ಟೇ ಇರ್ತಕ್ಕಂಥದ್ದನ್ನ. ಆದ್ರೆ ಬೆಳಗ್ಗೆಯಿಂದ ನಿರಂತರವಾಗಿ ಮಾಧ್ಯಮಗಳಲ್ಲಿ ಏನು ಈ ಸುದ್ದಿ ಬಿತ್ತರ ಆಗ್ತಾ ಇತ್ತು, ಮುಷ್ಕರ ಇದೆ, ನೌಕರರ ಮುಷ್ಕರ ಇರೋ ಕಾರಣಕ್ಕಾಗಿ ಬಸ್ಗಳಿಲ್ಲ, ಬಸ್ಗಳಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಅಂತ ಸಂದರ್ಭಗಳು ಎದುರಾದಂತ ಸಂದರ್ಭದಲ್ಲಿ ಬರುವಂತ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಬರುವಂತಹ ಒಂದೊಂದು ಬಸ್ಗಳೇನಿರ್ತವೆ ಆ ಬಸ್ಗಳು ಇರುವಂತ ಪ್ರಯಾಣಿಕರನ್ನ ಕರ್ಕೊಂಡು ಹೋಗುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಯಾರೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ರು ಬೆಳಗ್ಗೆ ಅವ್ರಿಗೆ ಒಂದಷ್ಟು ತೊಂದರೆ ಆಗಿತ್ತು, ಅವರೆಲ್ಲರೂ ಕೂಡ ಹೋಗಿದ್ರು. ಅದಾದ ನಂತರದಲ್ಲಿ ಈಗ ಶಾಲಾ ಕಾಲೇಜಿಗೆ ಹೋದಂತವ್ರು ಇನ್ನು ಮಧ್ಯಾಹ್ನದ ನಂತರದಲ್ಲಿ ವಾಪಸ್ ಬರ್ತಾರೆ. ಅವರಿಗೆ ಆ ಸಂದರ್ಭದಲ್ಲಿ ಏನ್ ತೊಂದರೆ ಆಗುತ್ತೆ ಅನ್ನೋದನ್ನು ಕೂಡ ಕೇಳ್ಬೋದು. ಇಲ್ಲೊಂದಷ್ಟು ಜನ ಪ್ರಯಾಣಿಕರಿದ್ದಾರೆ. ಮೇಡಮ್, ತಾವು ಎಲ್ಲಿಗೆ ಹೋಗ್ತಾ ಇದ್ದೀರಿ? ನಾವು ಇಲ್ಲೇ ಇವ್ರ ನಾವು ಸರ್ ರಾಜೇಶ್ವರ ನಗರ ಬಂದ್ರಿ. ಬಸ್ಸಿಂದ ಇವತ್ತೇನಾದ್ರು ಸಮಸ್ಯೆ ಆಗ್ತಿದ್ಯಾ? ನಂಗೆ ಅದೆಲ್ಲ ಗೊತ್ತಿಲ್ಲ, ನಾನು ಜಸ್ಟ್ ಈಗ ಬಂದೆ ಅಷ್ಟೇ. ಮೇಡಮ್, ತಾವು ಎಲ್ಲಿಂದ ಬರ್ತಾ ಇದ್ದೀರಿ? ನಾವು ಗಣೇಶ್ ಭಂಡಾರಿಂದ ಬಂದಿರೋದು. ನಿಮ್ ಬಸ್ ಸಿಗ್ತಾ ಇದೆಯಾ? ಇಲ್ಲ ಸರ್, ಬಸ್ ಇಲ್ಲ. ಹಬ್ಬದ ಟೈಮ್ ಅಲ್ವಾ, ಈ ಟೈಮಲ್ಲಿ ಹಿಂಗೆ ಮಾಡಬಾರ್ದಿತ್ತು. ಹಬ್ಬ ಇದೆಯಲ್ವಾ, ಅದರಿಂದ ಸ್ವಲ್ಪ ಜನಗಳಿಗೆಲ್ಲ ತೊಂದರೆನೇ. ಈಗ ನೀವು ಬಸ್ ಗವರ್ಮೆಂಟ್ ಬಸ್ ಅಲ್ಲಿ ಬಂದ್ರು, ಪ್ರೈವೇಟ್ ಬಸ್? ಇಲ್ಲ, ನಾವು ಆಟೋ ಮಾಡ್ಕೊಂಡು ಬಂದಿದ್ದು. ಆಟೋ ಮಾಡ್ಕೊಂಡು ಈಗ ಇಲ್ಲಿಂದನೂ ಕೂಡ ಪ್ರೈವೇಟ್ ಬಸ್ ಅಲ್ಲೇ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಪ್ರೈವೇಟ್ ಬಸ್ ಅಲ್ಲಿ ಆದ್ರೆ ದುಡ್ಡು ಕೊಟ್ಟು ಹೋಗ್ಬೇಕು. ಹೋಗ್ತೀವಿ ಸರ್, ಅದಕ್ಕೇನಂತೆ. ಪ್ರೈವೇಟಲ್ಲಿ ದುಡ್ಡು ಕೊಟ್ಟೆ ಹೋಗ್ತೀವಿ. ಇಷ್ಟು ವರ್ಷ ಇನ್ನು ಅವರೇ ಕೊಡ್ತಿದ್ರಾ? ಅಲ್ಲ, ಇವತ್ತು ಮುಷ್ಕರ ಇದೆ, ಹೊರಗಡೆ ಬಂದ್ರೆ ಬಸ್ ಸಮಸ್ಯೆ ಆಗುತ್ತೆ ಅನ್ನೋದು ಗೊತ್ತಾಗಿರ್ಲಿಲ್ವಾ? ಬಟ್ KSRTC ಅಲ್ವಾ ಹೇಳಿದ್ದು, ಇದು BMTC ಏನು ಹೇಳಿರ್ಲಿಲ್ವಲ್ಲ, ಅದರಿಂದ ಬಂದಿದ್ದೀವಿ. ಓಕೆ ಮಧುಸೂದನ್, ಹೌದು. ತಾವೆಲ್ಲಿಂದ ಬರ್ತಾ ಇದ್ದೀವಿ? ಸರ್, ನಾವು ಕೋಟೆಯಿಂದ ಜೈಪುರಕ್ಕೆ ಲಾಸ್ಟ್ ಅಷ್ಟೇನೆ. ಇವಾಗ ಶಾರದಾ ದೇವಿ ನಗರಕ್ಕೆ ಹೋಗ್ಬೇಕು. ವೇಟ್ ಮಾಡ್ತಾ ಇಲ್ಲ ಅಂದ್ರೆ ಯಾವ್ದಾದ್ರು ಆಟೋ ಗೀಟೋ ಮಾಡ್ಕೊಂಡು ಹೋಗ್ತೀವಿ. ಒಂದಿನ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ, ಏನ್ ಮಾಡಕ್ಕಾಗತ್ತೆ. ಇದು ಮೈಸೂರಿನಲ್ಲಿ ಸದ್ಯಕ್ಕೆ ಪ್ರಯಾಣಿಕರ ಮಾತುಗಳು, ಜೊತೆಗೆ ಇರ್ತಕ್ಕಂಥ ಸದ್ಯದ ಪರಿಸ್ಥಿತಿ. ಶ್ವೇತಾ, ಎಸ್ ಮಧುಸೂದನ್, ನೀನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.